ಇನ್ನು ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ. ಈ ಎನ್ಕೌಂಟರ್ ಆದ್ಮೇಲೆ ಅರಣ್ಯ ಇಲಾಖೆ ಟಾರ್ಗೆಟ್ ಆಗ್ಬಿಟ್ಟಿದೆ. ಮಹಾಸಂಚು, ಅರಣ್ಯಾಧಿಕಾರಿಗಳ ಹತ್ಯೆಗೆ ಈ ಕಿಡಿಗೇಡಿಗಳಿಂದ ಮಹಾಸಂಚು. ಶಿಬಿರ ಸ್ಫೋಟ ಮಾಡಿದ್ದಾಯಿತು. ಈಗ ಸೋಲಾರ್ ಫೆನ್ಸಿಂಗ್ ಪುಡಿ ವನ್ಯ ಮೃಗಗಳು ನಾಡಿಗೆ ಬರಬಾರದು ಅಂತ ಹೇಳಿ ಅವರನ್ನು ತಡೆಯೋದಕ್ಕೆ ಹಾಕಿದ್ದಂತಹ ಸೋಲಾರ್ ಫೆನ್ಸಿಂಗ್, ಅದು ಬೇಲಿ, ಕಾಡು ಹಾಗೂ ನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಗೇಟ್, ಅದನ್ನೇ ಧ್ವಂಸಗೊಳಿಸಿದ್ದಾರೆ. ಈ ಗೇಟ್ ತೆರವಾಯಿತು ಅಂತಂದ್ರೆ ಕಾಡು ಪ್ರಾಣಿಗಳು ಹಳ್ಳಿಗಳಿಗೆ ಲಗ್ಗೆ ಇಡುತ್ತೆ. ಆಗ ಅನಿವಾರ್ಯವಾಗಿ ಗ್ರಾಮದೊಳಕ್ಕೆ ಅರಣ್ಯ ಸಿಬ್ಬಂದಿ ಬರಲೇಬೇಕಾಗತ್ತೆ. ಗ್ರಾಮಕ್ಕೆ ಯಾವಾಗ ಅರಣ್ಯ ಸಿಬ್ಬಂದಿ ಬರ್ತಾರೋ ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನೋದು ಈ ಕಿಡಿಗೇಡಿಗಳ ಸಂಚು. ಒಟ್ಟಾರೆ ಬಗೆದಷ್ಟು ಬಯಲಾಗ್ತಲೇ ಇದೆ ಕಾಡುಗಳ್ಳರ ಷಡ್ಯಂತ್ರ. TV9 ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಪಿತೂರಿ ಬಯಲಾಗಿದೆ. ನಾವು ಪ್ರತಿನಿಧಿ ಸೂರಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೂರಜ್, ನಿಜಕ್ಕೂ ಈ ವನ್ಯಜೀವಿಗಳು ನಾಡಿಗೆ ಬರಬಾರದು ಅಂತ ಹಾಕಿರುವಂತಹ ಸೋಲಾರ್ ಫೆನ್ಸಿಂಗ್ ಕೂಡ ಪುಡಿ ಆಗುತ್ತೆ ಅಂತಂದ್ರೆ ಈ ಕಿಡಿಗೇಡಿಗಳ ಪ್ಲಾನ್ ಏನು? ಅರಣ್ಯ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಗ್ಯಾಂಗ್ ಯಾವುದು? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಏನೇನ್ ಬೆಳವಣಿಗೆ ಆಗಿದೆ? ಖಂಡಿತ ಪ್ರತಿಮಾ, ಅರಣ್ಯ ಅಧಿಕಾರಿಗಳಿಂದ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳು ದಿನ ಕಳೆದಂತೆ ಸಿಗ್ತಾ ಇರುವಂತದ್ದು. ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಎನ್ಕೌಂಟರ್ ಆಯ್ತು. ಅವ್ರು ಹೇಳ್ತಿರುವಂತ ವಾದ ಏನಂತ ಹೇಳಿದ್ರೆ, ಹಸುವನ್ನ ಹುಡುಕೋಕೆ ಹೋಗಿದ್ರು, ಆ ಒಂದು ಸಂದರ್ಭದಲ್ಲಿ ಕಾಡಿನಲ್ಲಿ ಮಲಗಿದ್ರು, ಆಗ ನಮಗೆ ಎನ್ಕೌಂಟರ್ ಮಾಡ್ತಾರೆ, ಮೂವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರ ಆರೋಪ. ಇದು ಒಂದು ವರ್ಷನ್. ಆದರೆ ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿ ಚೆಕ್ ನೋಡ್ತಾ ಹೋದ್ರೆ, ಇನ್ವೆಸ್ಟಿಗೇಷನ್ ಆಂಗಲ್ ನ ನೋಡ್ತಾ ಹೋದ್ರೆ ಅಲ್ಲಿ ಸತ್ಯಾಸತ್ಯತೆಗಳು ಒಂದೊಂದಾಗಿ ಬಯಲಾಗ್ತಿರುವಂಥದ್ದು. ಹೌದು, ಎನ್ಕೌಂಟರ್ ಆಗಿದೆ, 3 ಜನ ಬಲಿಯಾಗಿದ್ದಾರೆ, ಸತ್ಯ. ಅದು ನಕಲಿ ಎನ್ಕೌಂಟ್ರು, ಅಸಲಿ ಎನ್ಕೌಂಟ್ರು, ಅದು ಪ್ರತ್ಯೇಕ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಅಧಿಕೃತವಾಗಿ ಏನು ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶ ಮಾಡಿದೆ. ಆದೇಶ ಮಾಡಿದಂಥ ನಡೀತಾ ಇರುವಂಥದ್ದು, ತನಿಖೆ ಕೂಡ ನಡೀತಾ ಇದೆ. AC ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಇವೆಲ್ಲದರ ನಡುವೆ ಇವರು ನೇರವಾಗಿ APC ಕ್ಯಾಂಪ್ಗಳಿಗೆ ನುಗ್ತಾರೆ ಅಂತ ಹೇಳಿ ಲೆಕ್ಕ ಹಾಕಿ APC ಕ್ಯಾಂಪ್ಗೆ ಹೋಗಿ ಒಂದು ಬ್ಲಾಸ್ಟ್ ಅನ್ನ ಮಾಡ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಕಡೆ ಆದರೆ, ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಏನು ತೋಮೇರ್ ಪಾಳ್ಯ ಇದೆ, ಆ ತೋಮೇರ್ ಪಾಳ್ಯ ಮತ್ತು ಕಾವೇರಿ ವನ್ಯಜೀವಿ ಧಾಮ ಇದೆ, ಅವೆರಡಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಕೊಂಡಿ ಆಗಿರುವಂತಹ ಒಂದು ಗೇಟ್ ಇದೆ. ಆ ಗೇಟ್ ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡಿನಿಂದ ನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಂದು ವನ್ಯ ಮೃಗಗಳು ಕೂಡ ಬರಬಾರ್ದು, ಕಾಡಾನೆ ದಾಳಿ ಆಗಬಾರ್ದು, ಚಿರತೆ ಬರಬಾರ್ದು, ಹುಲಿ ಬರಬಾರ್ದು ಅಂತ ಹೇಳಿ ಒಂದು ಗೇಟನ್ನು ಹಾಕಿರ್ತಾರೆ. ಆ ಗೇಟಿಗೆ ಸೋಲಾರ್ ಫೆನ್ಸಿಂಗ್ ಕೂಡ ಅಳವಡಿಕೆ ಮಾಡಿರ್ತಾರೆ. ಅಳವಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಹೋಗ್ತಾರೆ ಇವರು, ಅದೇ ಒಂದು ಸೋಲಾರ್ ಫೆನ್ಸಿಂಗ್ ನ ಧ್ವಂಸ ಮಾಡ್ತಾರೆ, ಗೇಟನ್ನು ಪುಡಿ ಮಾಡ್ತಾರೆ, ಸೋಲಾರ್ ತಂತಿಗಳನ್ನ ಕಿತ್ತು ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಇಂಡಿಕೇಟ್ ಆಗ್ತಾ ಇದೆ, ಕ್ಲಿಯರ್ ಆದಂತಹ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಟಾರ್ಗೆಟ್ ಆಗಿರುವಂತವ್ರು ಯಾರು? ಇನ್ಯಾರೂ ಅಲ್ಲ. ಟಾರ್ಗೆಟ್ ಆಗಿರುವಂಥವ್ರು ನೇರವಾಗಿ ಅರಣ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ. ಈ ಒಂದು ಗೇಟನ್ನು ಧ್ವಂಸ ಮಾಡಿದರೆ ನಾಳೆ ದಿನ ನೇರವಾಗಿ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗುತ್ತೆ. ನಾಡಿಗೆ ನುಗ್ಗದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅರಣ್ಯ ಅಧಿಕಾರಿಗಳು ಸ್ಪಾಟಿಗೆ ಹೋಗಬೇಕಾಗತ್ತೆ. ಆ ಸ್ಪಾಟಿಗೆ ಹೋದಂತಹ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಸಿಗ್ತಾರೆ, ಅವರ ಮೇಲೆ ಹಲ್ಲೆ ಮಾಡಬಹುದು ಅಂತ ಹೇಳಿ ಈಗ ಪಿತೂರಿಯನ್ನ ಮಾಡಿರುವಂಥದ್ದು. ಅದನ್ನ TV9 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಪ್ರತಿಯೊಂದು ಇಂಚು ಅಂಶಗಳನ್ನ ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮುಖಾಂತರವಾಗಿ ತೋರಿಸ್ಕೊಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.